ಪ್ರೈಸ್ ಲಾರ್ಡ್. ಕರ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವರ್ತಿ ದೇವರ ವಾಕ್ಯದ ಧ್ಯಾನಕ್ಕಾಗಿ ನಿಮ್ಮ ಮುಂದೆ ಬರುವಂತೆ ಸರ್ವಶಕ್ತನ ಕೊಟ್ಟ ಈ ಒಳ್ಳೆಯ ಅವಕಾಶಕ್ಕಾಗಿ ನಾನು ಕರ್ತನಿಗೆ ಸ್ತೋತ್ರವನ್ನು ಹೇಳೋಳಾಗಿದ್ದೇನೆ. ಕಳೆದ ದಿನದಲ್ಲಿ ಎಲ್ಲ ನಾವು ಆಲೋಚನೆ ಮಾಡಿ ತೀರ್ಮಾನಿಸಿದ ರೀತಿಯಲ್ಲಿ ನಮ್ಮ ಪರಮಗೀತೆ ಪುಸ್ತಕವನ್ನು ಪ್ರತಿನಿತ್ಯ ನಾವು ಅದನ್ನು ಧ್ಯಾನಿಸ್ಲಿಕ್ಕಾಗಿ ದಿನದಿಂದ ಆರಂಭಿಸ್ಲಿಕ್ಕಾಗಿ ಕರ್ತನಲ್ಲಿ ಇಚ್ಛಿಸ್ತಾ ಇದ್ದೇನೆ. ಪರಮಗೀತೆ ಪುಸ್ತಕವನ್ನು ನಾವು ಧ್ಯಾನಿಸುವಾಗ ಇದರ ಧ್ಯಾನಕ್ಕೆ ತುಂಬ ಸಂತೋಷ ಪಡಬೇಕಾದಂಥ ಒಂದು ವಿಷಯ. ಯಾಕೆಂದರೆ ಅತ್ಯಂತ ಸುಂದರವಾದಂಥ ಒಂದು ಪುಸ್ತಕ, ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವ ತುಂಬ ರಮಣೀಯವಾದಂಥ ತುಂಬ ಸುಂದರವಾದಂಥ ಒಂದು ಪುಸ್ತಕ, ಯೇಸುವಿನ ಪ್ರೀತಿಯ ಕುರಿತು ಬರೆದಿರುವಂಥ ಪುಸ್ತಕ. ಆದರೆ ಸೈತಾನ ಇದನ್ನು ಕಲೀಲಿಕ್ಕಾಗಿ ಯಾರಿಗೂ ಬಿಡುವುದಿಲ್ಲ, ಕಲೀಲಿಕ್ಕೂ ಬಿಡಲ್ಲ, ಓದಲಿಕ್ಕೂ ಬಿಡುವುದಿಲ್ಲ. ಆದರೆ ದೇವ ಮಕ್ಕಳಾಗಿರೋ ನಮ್ಮ ಜೀವಿತದಲ್ಲಿ ನಮಗೆ ಲಭಿಸಿದಂಥ ಅತ್ಯಂತ ಅಮೂಲ್ಯವಾದಂಥ ಒಂದು ಪದವಿಯೇ ಈ ಒಂದು ಸತ್ಯವೇದ ಧ್ಯಾನಕ್ಕೆ ನಮಗೆ ಸಿಗುವಂಥ ಅವಕಾಶಗಳು. ಅದು ಮಾತ್ರವಲ್ಲ, ವಾಕ್ಯದಲ್ಲಿ ನಮ್ಮನ್ನು ಕ್ರಿಸ್ತನ ರಾಜ್ಯದಲ್ಲಿ ನಮಗೆ ಕೊಟ್ಟಿರುವಂಥ ಒಂದು ಪದವಿ ಇದೆ, ಕರ್ತನ ಮದಲಗಿತ್ತಿ ಅಥವಾ ಕ್ರಿಸ್ತನ ಕಾಂತೆ. ಕರ್ತನ ಆ ಒಂದು ಮದಲಗಿತ್ತಿ ಅನ್ನುವಂಥ ಪದವಿ, ಅದನ್ನು ಎತ್ತಿ ತೋರಿಸುವಂಥ ಒಂದು ಪುಸ್ತಕವೇ ಈ ಪರಮಗೀತೆ ಪುಸ್ತಕ. ಇದನ್ನು ಇನ್ನೊಂದು ಅರ್ಥದಲ್ಲಿ ಕರೆಯಬೇಕಾದರೆ ಹೃದಯದ ಪುಸ್ತಕ ಎಂಬುದಾಗಿ ಸಹ ಹೇಳಲ್ಪಡ್ತದೆ. ಶತ್ರುವಾದವನ ಒಂದು ಪದ್ಧತಿ, ಇದನ್ನು ಯಾರೂ ಓದಬಾರ್ದು, ಈ ಪುಸ್ತಕ ಯಾರೂ ಕಲಿಬಾರ್ದು. ಆಲೋಚಿಸುವುದಾದರೆ ಅತ್ಯಂತ ಕಡಿಮೆ ನಾವು ಓದುವಂಥದ್ದು ಅಥವಾ ಧ್ಯಾನಿಸಲಿಕ್ಕೆ, ಪ್ರಸಂಗ ಮಾಡಲಿಕ್ಕೆ ಯಾವುದಕ್ಕೂ ಉಪಯೋಗಿಸದಂಥ ಅಥವಾ ತೆಗೆದುಕೊಳ್ಳದಂಥ ಒಂದು ಪುಸ್ತಕ ಈ ಪರಮಗೀತೆ ಪುಸ್ತಕವಾಗಿದೆ. ಅದು ಸುಮ್ಮನೆ ಅಲ್ಲ, ಅದಕ್ಕೆರಡು ಕಾರಣಗಳಿದೆ. ಮೊದಲನೇದಾಗಿ, ಇದರಲ್ಲಿ ಅಶ್ಲೀಲವಿದೆ ಎಂಬ ಒಂದು ಚಿಂತನೆ, ಈ ಪುಸ್ತಕದಲ್ಲಿ ಅಶ್ಲೀಲ ಬರೆಯಲ್ಪಟ್ಟಿದೆ ಎಂಬ ಚಿಂತನೆಯಿಂದ ಅನೇಕರು ಈ ಪುಸ್ತಕವನ್ನು ಓದುವುದಿಲ್ಲ, ಧ್ಯಾನಿಸುವುದಿಲ್ಲ, ಪ್ರಸಂಗ ಮಾಡುವುದಿಲ್ಲ, ಅಥವಾ ನಾವು ಮಕ್ಕಳಿಗೆ ಸಹ ಅದನ್ನು ಓದಲಿಕ್ಕೆ ಕೊಡುವುದಿಲ್ಲ. ಇನ್ನೊಂದು ಅರ್ಥದಲ್ಲಿ ಅದನ್ನು ತೆಗೆದುಕೊಳ್ಬೇಕಾದ್ರೆ ಅನೇಕರಿಗೆ ಇದರ ಬಗ್ಗೆ ಇರುವಂಥ ತಪ್ಪಾದ ವ್ಯಾಖ್ಯಾನಗಳು, ಈ ಎಲ್ಲ ಕಾರಣಗಳಿಂದ ಈ ಪುಸ್ತಕ ಯಾರು ಓದಲಿಕ್ಕಾಗಿ ಅಧಿಕವಾಗಿ ಇಷ್ಟಪಡುವುದಿಲ್ಲ. ಆದರೆ ಇದು ಕಲ್ತ್ರೆ, ಈ ಪುಸ್ತಕಗಳನ್ನು ಓದಲಿಕ್ಕೆ ಆರಂಭಿಸಿದರೆ, ಇದರ ಒಳಗಡೆ ಇರುವಂಥ ಆ ಅರ್ಥಗಳನ್ನು ನಾವು ಗ್ರಹಿಸ್ಲಿಕ್ಕೆ ಆರಂಭಿಸಿದರೆ ನಮ್ಮ ಜೀವಿತ ಬದಲಾಗ್ತದೆ. ಕರ್ತನೊಟ್ಟಿಗಿರುವ ಆ ಸಂಬಂಧ, ಯೇಸುವಿನೊಟ್ಟಿಗಿರುವ ಆ ಸಂಬಂಧ, ಕರ್ತನೊಟ್ಟಿಗಿರುವಂಥ ಆಳವಾದ ಸಂಬಂಧಗಳಿಗೆ ನಾವು ಬೆಳೀಲಿಕ್ಕೆ ಆರಂಭಿಸ್ತೇವೆ. ಇದು ಅರ್ಥ ಮಾಡಿಕೊಂಡ ಸೈತಾನಿಗೆ ಅವನಿಗಿರುವ ಪದ್ಧತಿ ಏನು ಗೊತ್ತಾ? ಯಾರೂ ಈ ವಾಕ್ಯಗಳನ್ನು ಧ್ಯಾನಿಸಬಾರ್ದು, ಯಾರೂ ಇದನ್ನು ಕಲಿಬಾರ್ದು, ಯಾರೂ ಕರ್ತನೊಟ್ಟಿಗೆ ಬೆಳಿಬಾರ್ದು. ಈ ರೀತಿಯಾಗಿ ಅನೇಕರ ಮನಸ್ಸುಗಳಲ್ಲಿ ತಪ್ಪಾದ ಅಭಿಪ್ರಾಯವನ್ನು ಈ ಪುಸ್ತಕದ ಬಗ್ಗೆ ಇಟ್ಟು, ಇದರಲ್ಲಿರುವ ನಿಜವಾದ ಅರ್ಥವನ್ನು ತೆಗೆದುಕೊಳ್ಳದ ಹಾಗೆ, ಅರ್ಥ ಮಾಡಿಕೊಳ್ಳದ ಹಾಗೆ ಶತ್ರುವಾದವನು ಕಣ್ಣುಗಳನ್ನು ಮಂದಪಡಿಸಿಟ್ಟಿದ್ದಾನೆ. ಇಲ್ಲಿ ಈ ಸತ್ಯವೇದದಲ್ಲಿ ಈ ಪರಮಗೀತೆ ಪುಸ್ತಕವನ್ನು ನಾವು ಕಲಿಯುವಾಗ ಕರ್ತನಿಗೆ ನೆರಳಾಗಿ ನಿಂತಿರುವಂಥ ಒಂದು ವ್ಯಕ್ತಿ ಇದ್ದಾನೆ. ಅವನ ಹೆಸರೇ ಸೊಲೊಮೋನ. ಈ ಸೊಲೊಮೋನಿಗೆ ಸ್ತ್ರೀಲಿಂಗವಾಗಿ ಅಥವಾ ಸೊಲೊಮೋನಿಗೆ ಅವಳ ಕನ್ನಿಕೆಯಾಗಿ ಅಥವಾ ಅವಳ ವಧುವಾಗಿ ಕಾಣಲ್ಪಡುವಂಥ ಸ್ತ್ರೀಯೇ ಶುನೇಮ್ಯಳು. ಅವರು ಸೊಲೊಮೋನನು ಪುರುಷ ಸ್ಥಾನದಲ್ಲಿ ನಿಂತಿರುವುದಾದರೆ, ಅವನ ಆ ಒಂದು ಸ್ತ್ರೀಲಿಂಗ ಸ್ಥಾನದಲ್ಲಿ ಅಥವಾ ಅವನಿಗೆ ಸ್ತ್ರೀಯಾಗಿ ನಿಂತಿರುವಂಥ ಅಥವಾ ಅವನಿಗೊಂದು ಕನ್ನಿಕೆಯಾಗಿ ನಿಂತಿರುವಂಥ ಆ ಒಂದು ಚಿತ್ರಣದಲ್ಲಿರುವಂಥ ವ್ಯಕ್ತಿ ಶುನೇಮ್ಯಳಾಗಿದ್ದಾಳೆ. ಇವರಿಬ್ಬರ ಸಂಬಂಧವನ್ನು ಕ್ರಿಸ್ತನು ಮತ್ತು ಸಭೆಯ ಮೊದಲಿಂಗನಾದ ಕ್ರಿಸ್ತನು ಮತ್ತು ಸಭೆಗೆ ಒಂದು ನೆರಳಾಗಿ ಈ ವಾಕ್ಯಗಳು ಅಥವಾ ಈ ಸತ್ಯವೇದದ ಈ ಪುಸ್ತಕ ನಮಗೆ ತೋರಿಸಿಕೊಡುತ್ತದೆ. ಅದು ಹೇಗೆಂಬುದಾಗಿ ಕೇಳಿದರೆ, ಅದು ಹೇಗೆ ನಡೀತದೆ? ಸೊಲೊಮೋನ್ ಇಷ್ಟು ಕೆಟ್ಟವನಾಗಿದ್ದಲ್ಲ, ಅವನು ಕ್ರಿಸ್ತನ ನೆರಳಾಗುವುದಕ್ಕೆ ಹೇಗೆ ಸಾಧ್ಯ ಎಂಬ ಪ್ರಶ್ನೆ ನಮ್ಮಲ್ಲಿ ಇರ್ಬೋದು. ಆದರೆ ಸತ್ಯವೇದದಲ್ಲಿ, ಬೈಬಲ್ನಲ್ಲಿ ಕ್ರಿಸ್ತನ ನೆರಳಾಗಿ ಅಥವಾ ಪ್ರತಿಬಿಂಬವಾಗಿ ಯೋಸೇಫ ಹೊರತು ಅನೇಕರನ್ನು ಸತ್ಯವೇದದಲ್ಲಿ ಸೂಚಿಸಿರುವ ವ್ಯಕ್ತಿಗಳು, ಅವರೆಲ್ಲ ತಮ್ಮ ಜೀವಿತಗಳಲ್ಲಿ ಅನೇಕವಾದಂಥ ಶೋಧನೆಗಳಾದು ಹೋದವರೇ. ಆದರೆ ಕರ್ತನು ನಂಬಿಗಸ್ತನು ಪ್ರಿಯರೇ. ಅವನು ಅದರ ನಂತರವಾಗಿ ಅವರ ಪಶ್ಚಾತ್ತಾಪಗಳು, ಅದರ ನಂತರವಾಗಿ ಅವರು ಕ್ರಿಸ್ತನಿಗೋಸ್ಕರ ಇರುವವರ ಸಮರ್ಪಣೆಗಳು, ಇದನ್ನೆಲ್ಲವನ್ನು ನೋಡಿದ ನಂತರವಾಗಿ ಕರ್ತನು ನಮಗೆ ಗೊತ್ತು. ಉದಾಹರಣೆಗೆ ದಾವೀದನಾದರೂ ಸಹ ಅವನ ಜೀವಿತದಲ್ಲಿ ಪಾಪಗಳು ಬಂದು ಹೋದವು, ಆದರೂ ದೇವರು ಅವನನ್ನು ಕ್ರಿಸ್ತನ ನೆರಳು ಎಂಬುದಾಗಿ
ಸತಿವೇದ ಅವನನ್ನು ಸೂಚಿಸಿ ಅನೇಕ ಕಡೆಗಳಲ್ಲಿ ಅವನ ಕುರಿತಾಗಿ ಹೇಳುವುದನ್ನು ನಾವು ಸತಿವೇದದಲ್ಲಿ ನಾವು ನೋಡ್ತೇವೆ. ಸೊಲೋಮೋನನ್ನು ಈ ಪುಸ್ತಕದಲ್ಲಿ ಕ್ರಿಸ್ತನಿಗೆ ಪ್ರತಿಬಿಂಬಿಸಲಿಕ್ಕೆ ಇರುವಂಥ ಕೆಲವು ಕಾರಣಗಳು ಏನೆಂಬುದಾಗಿ ಕೇಳಿದರೆ, ನಮ್ಗೆ ಗೊತ್ತು, ದಾವೀದ ಅನೇಕ ಶತ್ರುಗಳನ್ನು ನಿಗ್ರಹಿಸಿದ. ಆದರೆ ಸೊಲೊಮೋನ ಆಳ್ವಿಕೆಗೆ ಬಂದಾಗ ಅವನ ಆ ಒಂದು ಆಳ್ವಿಕೆ, ಅವನು ಎಷ್ಟು ಕಾಲ ಇಸ್ರಾಯೇಲರನ್ನ ಆಳಿದ್ನೋ ಅವನ ರಾಜ್ಯದಲ್ಲಿ ಸಮಾಧಾನವಿತ್ತು. ಒಂದು ಯುದ್ಧವಾಗಲಿ, ಯಾವ ರೀತಿಯಾದ ಒಂದು ಕೆಟ್ಟ ಕಾರ್ಯಗಳಾಗಲಿ ಅಥವಾ ಯಾವ ಕ್ಷಾಮವೋ ಬರವೋ ಯಾವುದು ದೇಶವನ್ನು ಆಳದಂಥ ಒಂದು ಆಳ್ವಿಕೆ ಈ ಭೂಮಿಯಲ್ಲಿ ಮಾಡಿರುವುದಾದರೆ ಅದು ಸೊಲೊಮೋನ ಮಾತ್ರ. ಸೊಲೊಮೋನ ಆಳ್ವಿಕೆಯಲ್ಲಿ ಯಾವ ಬಡತನಗಳಿರಲಿಲ್ಲ, ಯಾವ ಶತ್ರು ಭಯಗಳಿರಲಿಲ್ಲ, ಯಾವ ಹಿಂಸೆ ವೇದನೆ ಏನು ಇಲ್ಲದೆ ಸಮಾಧಾನದ ಒಂದು ಆಳ್ವಿಕೆಯನ್ನು ಈ ಭೂಮಿಯಲ್ಲಿ ಮಾಡಿರುವುದಾದರೆ ಅದು ಸೊಲೊಮೋನ ಮಾತ್ರ. ಅದಕ್ಕೆ ಆಧಾರವಾದ ವಾಕ್ಯ ಬೇಕಾದರೆ 1 ಅರಸರುಗಳ ಪುಸ್ತಕ 5ನೇ ಅಧ್ಯಾಯ 3-4 ಈ ವಾಕ್ಯಗಳಲ್ಲಿ ಸೊಲೊಮೋನ ಆಳ್ವಿಕೆಯ ಕುರಿತು, ಅವನ ಆಳ್ವಿಕೆಯಲ್ಲಿದ್ದ ಸಮಾಧಾನದ ಕುರಿತು ಬರೆಯಲ್ಪಟ್ಟಿದೆ. ಆ ಸಮಯಗಳಲ್ಲಿ ಜನರು ಸಮೃದ್ಧಿಯಲ್ಲಿ ವಾಸ ಮಾಡ್ತಾ ಇದ್ರು. ಅಧಿಕವಾಗಿ ಅವ್ರಿಗೆ ಯಾರಿಗೂ ಆಹಾರದ ಕೊರತೆ ಆಗಿರಲಿ, ಶತ್ರು ಭಯವಾಗಿರಲಿ ಏನೂ ಇರಲಿಲ್ಲ. ದ್ರಾಕ್ಷಿ ತೋಪುಗಳ ಬಳಿಯಲ್ಲಿ ಜನ ವಾಸಿಸ್ತಾ ಇದ್ರು, ಅದನ್ನು ತಿಂತಾ ಇದ್ರು. ಆದರೆ ಇದೇ ಒಂದು ಅನುಭವ ಅದರ ನಂತರವಾಗಿ ಇವತ್ತಿನವರೆಗೆ ಲೋಕದಲ್ಲಿ ಯಾರೂ ಅನುಭವಿಸಲಿಲ್ಲ. ಯಾರು ಈ ರೀತಿಯಾದ ಒಂದು ಸಮಾಧಾನದ ಆಳ್ವಿಕೆಯನ್ನು ಭೂಮಿಯಲ್ಲಿ ಅನುಭವಿಸಲಿಲ್ಲ. ಆದರೆ ಇದು ಹಿಂತಿರುಗಿ ಬರುವಂಥ ಒಂದು ಕಾಲವಿದೆ. ಅದು ಯಾವತ್ತು ಎಂಬುದಾಗಿ ಕೇಳಿದರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬರೋಣದಲ್ಲಿ ಆತನು 2ನೇ ಬಾರಿ ಸಭೆಯನ್ನು ಸೇರಿಸಲಿಕ್ಕಾಗಿ ಮಧ್ಯಾಕಾಶದಲ್ಲಿ ಆತನು ಬರುವಾಗ, ಆತನು ಬಂದ ನಂತರವಾಗಿ ಆತನ 1000 ವರ್ಷದ ಆಳ್ವಿಕೆಯ ಸಮಯದಲ್ಲಿ ಈ ಭೂಮಿಯಲ್ಲಿ ನಿತ್ಯ ಸಮಾಧಾನದ ಒಂದು ಕಾಲವಾಗಿರುತ್ತದೆ. ಶತ್ರುವಿನ ಭಯವಿಲ್ಲದೆ ಯಾರು ಯಾವ ರೀತಿಯಾದ ಕಷ್ಟಗಳು, ವೇದನೆಗಳು, ನಿಂದೆಗಳು, ರೋಗಗಳು ಏನೂ ಇಲ್ಲದೆ ನೆಮ್ಮದಿಯಾಗಿ ನಾವು ಜೀವಿಸುವಂಥ ಒಂದು ಕಾಲವಿದೆ. ಅದು ಬೇರೆ ಯಾವ ಕಾಲ ಅಲ್ಲ, 1000 ವರ್ಷದ ಆಳ್ವಿಕೆ. ಯಾವ ರೀತಿಯಲ್ಲಿ ಭೂಮಿಯಲ್ಲಿ ಸೊಲೊಮೋನ ಕರ್ತನು ಕೊಟ್ಟ ನೆಮ್ಮದಿಯಿಂದ ಅವನು ಈ ಭೂಮಿಯಲ್ಲಿ ಆ ಇಸ್ರಾಯೇಲರನ್ನ ಪರಿಪಾಲಿಸಿದನೋ, ಅದೇ ರೀತಿಯಲ್ಲಿ ತನ್ನ ಜನರು ಕರ್ತನೊಟ್ಟಿಗೆ ಆನಂದಿಸುವ ಒಂದು ಕಾಲ ಬರ್ತದೆ. ಅದು 1000 ವರ್ಷದ ಆಳ್ವಿಕೆಯ ಸಮಯ. ಅದು ಪ್ರಕಟಣೆ ಪುಸ್ತಕ 21ನೇ ಅಧ್ಯಾಯದ 12ನೇ ವಾಕ್ಯದಿಂದ 27ನೇ ವಾಕ್ಯದವರೆಗೆ ಈ ಕುರಿತಾಗಿ ಬರೆಯಲ್ಪಟ್ಟಿದೆ. ಅದು ಮಾತ್ರವಲ್ಲ, ಕೀರ್ತನೆಗಳ ಪುಸ್ತಕ 45ನೇ ಅಧ್ಯಾಯವನ್ನು ನಾವು ಧ್ಯಾನಿಸುವಾಗ 45ನೇ ಅಧ್ಯಾಯದ ತಲೆಕಟ್ಟೆ ನಮಗೆ ಗೊತ್ತಾಗ್ತದೆ. ಇದೊಂದು ಪ್ರೇಮ ಗೀತೆ ಅಥವಾ ಪ್ರೇಮ ಅಥವಾ ಆನಂದದ ಒಂದು ಮಧುರವಾದಂಥ ಒಂದು ಸಂಗೀತ, ಒಂದು ಒಳ್ಳೆಯ ನವವಧು ವರನಿಗೆ ಬರೆಯಲ್ಪಟ್ಟ ಒಂದು ಸಂಗೀತದ ರೀತಿಯಲ್ಲಿರುವಂಥ ಒಂದು ಕೀರ್ತನೆ ಆಗಿದೆ 45ನೇ ಕೀರ್ತನೆ. ಇದು ಒಂದು ರಾಜಕುಮಾರ ಮತ್ತು ರಾಜಕುಮಾರಿಯ ಒಂದು ಪ್ರೇಮ ಗೀತೆ ಎಂಬುದಾಗಿ ವೇದ ಪಂಡಿತರು ಹೇಳುವಂಥದ್ದು. ವೇದ ಪಂಡಿತರು ಈ ರೀತಿಯಾಗಿ ಅಭಿಪ್ರಾಯ ಪಡ್ತಾರೆ, ಸೊಲೊಮೋನನ ಮದುವೆಯ ಸಮಯದಲ್ಲಿ ಬರೆಯಲ್ಪಟ್ಟಂಥ ಒಂದು ಹಾಡು ಇದು ಎಂಬುದಾಗಿ. ಈ 45ನೇ ಕೀರ್ತನೆಯ 6 ಮತ್ತು 7ನೇ ವಾಕ್ಯದಲ್ಲಿ ಸೊಲೊಮೋನನ ಕುರಿತಲ್ಲಿ ಬರೆಯಲ್ಪಟ್ಟಂಥ ಒಂದು ಭಾಗವಿದೆ. ದೇವರೇ, ನಿನ್ನ ಸಿಂಹಾಸನವು ಯುಗಾಂತರಗಳಲ್ಲಿ ಇರುವುದು, ನಿನ್ನ ರಾಜದಂಡವು ನ್ಯಾಯಸ್ಥಾಪಕವಾದದ್ದೇ. ಈ ವಿಷಯಗಳನ್ನು ನಾವು ನೋಡುವಾಗ ಇದೇ ಅಧ್ಯಾಯ ಅಥವಾ ಇದೇ ವಾಕ್ಯ, ಈ ಒಂದು ವಾಕ್ಯ ಇಲ್ಲಿ ಯಾವ ವಾಕ್ಯ ಈ ಕೀರ್ತನೆಗಳ ಪುಸ್ತಕ 45, 6, 7 ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆಯೋ ಅದೇ ವಿಷಯವನ್ನು ಯೇಸು ಕ್ರಿಸ್ತನ ಬಗ್ಗೆ ಇಬ್ರಿಯ ಪತ್ರಿಕೆಯಲ್ಲಿ ಸಹ ಬರೆಯಲ್ಪಟ್ಟಿದೆ. ಇಬ್ರಿಯ ಪತ್ರಿಕೆ 1ನೇ ಅಧ್ಯಾಯದ 8, 9 ವಾಕ್ಯಗಳಲ್ಲಿ ಯೇಸು ಕ್ರಿಸ್ತನ ಆಳ್ವಿಕೆಯ ಬಗ್ಗೆ, ಯೇಸು ಕ್ರಿಸ್ತನ ಕುರಿತಾಗಿ ಈ ವಾಕ್ಯವು ಬರೆಯಲ್ಪಟ್ಟಿದೆ. ಆದ್ದರಿಂದ ಸೊಲೊಮೋನ ಯಾವ ರೀತಿಯಲ್ಲಿ ಭೂಮಿಯಲ್ಲಿ ನೆಮ್ಮದಿಯ ಆಳ್ವಿಕೆಯನ್ನು ಮಾಡಿದನೋ ಅದೇ ರೀತಿಯಲ್ಲಿ ಕ್ರಿಸ್ತನು ಸಹ 1000 ವರ್ಷದ ಆಳ್ವಿಕೆಯಲ್ಲಿ ಬರಲಿದ್ದಾನೆ. ಕ್ರಿಸ್ತನಿಗೆ ಪ್ರತಿಬಿಂಬವಾಗಿ ಈ ಪರಮಗೀತೆ ಪುಸ್ತಕದಲ್ಲಿ ತೋರಲ್ಪಡುವಂಥ ವ್ಯಕ್ತಿ ಆತನು ಬೇರೆ ಸೊಲೊಮೋನನಾಗಿರುವುದಾದರೂ ಸಹ ಆತನು ಕ್ರಿಸ್ತನ ಪ್ರತಿಬಿಂಬವಾಗಿದ್ದಾನೆ. ಶುನೇಮ್ಯಲ್ ಎಂಬುದಾಗಿ ಅಥವಾ ಈ ಪರಮಗೀತೆ ಪುಸ್ತಕದಲ್ಲಿ ತೋರಲ್ಪಡುವಂಥ ಕನ್ನಿಕೆಯ ಸ್ಥಾನದಲ್ಲಿ ನಿಂತಿರುವ ಆ ಸ್ತ್ರೀಯು ಇವತ್ತು ಸಭೆಯಾಗಿರುವ ನಮ್ಮನ್ನು ಸೂಚಿಸುವಂಥದ್ದಾಗಿದೆ. ಈ ಸತ್ಯವೇದದಲ್ಲಿ ಅನೇಕ ಕಡೆಗಳಲ್ಲಿ ಸೊಲೊಮೋನನ ಕುರಿತಾಗಿ ನಾವು ನೋಡುವಾಗ ಆತನ ತೋಟ, ಆತನ ರಾಜ್ಯ, ಆತನ ಸಿಂಹಾಸನ, ಆತನ ಪಲ್ಲಕ್ಕಿ, ಆತನ ಕಾಂತೆ ಎಂಬುದಾಗಿ ಎಲ್ಲ ಬರೆಯಲ್ಪಟ್ಟಿರುವಂಥದ್ದು ಆತನು ಕ್ರಿಸ್ತನ ನೆರಳಾಗಿರುವ ಕಾರಣ. ಒಂದು ವೇಳೆ ಲೋಕದ
ಜನರಲ್ಲಾಗಿದ್ದರೆ ಇದೆಲ್ಲ ಬರೀತಾ ಇರಲಿಲ್ಲ. ಇಲ್ಲಿ ಸೊಲೊಮೋನು ಈ ಒಂದು ಕಥೆಯನ್ನು ಬರೀಲಿಕ್ಕಾಗಿರುವಂಥ ಒಂದು ಕಾರಣವನ್ನು ವೇದ ಪಂಡಿತರು ಅಭಿಪ್ರಾಯ ಪಡುವಂಥದ್ದು ಈ ರೀತಿಯಾಗಿದೆ. ಸೊಲೊಮೋನು ಅವನು ಒಂದು ಎಳೆಯ ಪ್ರಾಯದಲ್ಲಿ ಯೌವನಸ್ಥನಾಗಿದ್ದಾಗ ಒಂದು ದಿನ ಅವನು ಗ್ರಾಮ ಪ್ರದೇಶಗಳಿಗೆ ಹೀಗೆ ಪ್ರಯಾಣ ಮಾಡಿ ಹೋದಾಗ ಅಲ್ಲಿ ಒಂದು ಕುರುಬಿನಿ ಅಂದರೆ ಈ ಕುರಿ ಕಾಯುವಂಥ ಒಂದು ಯುವತಿಯೊಟ್ಟಿಗೆ ಈತನಿಗೆ ಪ್ರೇಮವಾಯಿತು. ಈತನಿಗೆ ಈ ಪ್ರೇಮ ಇವನಲ್ಲಿ ಹುಟ್ಟಿದ ಕಾರಣ ಹೇಗೆ ಆದರೂ ಈ ಹುಡುಗಿಯನ್ನು ಸ್ವಾಧೀನಪಡಿಸಿಕೊಳ್ಳಬೇಕು ಎಂಬುದಾಗಿ ಆಸೆ ಬಂದ ಕಾರಣ ಇವನು ಏನು ಮಾಡಿದ, ಇವನು ರಾಜ ಎಂಬುದಾಗಿ ಹೇಳಿದರೆ ಆ ಹೆಣ್ಣು ಮಗಳು ಆ ಕನ್ನಿಕೆಯು ಅವಳು ಎದುರ್ತಾಳೆ, ಭಯಪಡ್ತಾಳೆ ಅಥವಾ ಅವಳು ಒಪ್ಪಿಕೊಳ್ಳಲ್ಲ ಎಂಬ ಒಂದು ಕಾರಣಕ್ಕಾಗಿ ಇವನೇನು ಮಾಡ್ತಾನೆ, ಇವನು ತನ್ನ ವೇಷವನ್ನು ಬದಲಾಯಿಸಿ ಒಂದು ಕುರುಬ ವೇಷವನ್ನು ಇವನು ಧರಿಸಿಕೊಂಡು ಆ ಹುಡುಗಿಯ ಬಳಿಗೆ ಹೋಗಿ ಆ ಕನ್ನಿಕೆಯ ಬಳಿಗೆ ಹೋಗಿ ಇವನೇನು ಮಾಡ್ತಾನೆ, ಇವನ ಪ್ರೀತಿಯನ್ನು ಅವಳೊಟ್ಟಿಗೆ ಹಂಚಿಕೊಂಡು ಅವಳ ಪ್ರೀತಿಯನ್ನು ಸಂಪಾದಿಸಿಕೊಳ್ತಾನೆ. ಕೊನೆಗೊಂದು ದಿನ ಅವನೇನು ಮಾಡ್ತಾನೆ ಗೊತ್ತಾ, ಅವನ ಅಲ್ಲಿಯವರೆಗೆ ಅವನ ರಾಜ್ಯ ಪದವಿಯನ್ನು ಯಾವುದನ್ನು ಅವಳಿಗೆ ಪ್ರಕಟಪಡಿಸದೆ ಕೊನೆಗೆ ಒಂದು ದಿನ ಅವಳನ್ನು ಸೇರಿಸಿಕೊಳ್ಳುವ ಸಮಯ ಬಂದಾಗ ಆಕೆಯನ್ನು ಕರೆದುಕೊಂಡು ಒಂದು ಅಂತಃಪುರಕ್ಕೆ ತಂದು ತನ್ನ ರಾಣಿಯನ್ನಾಗಿ ಅವನು ಮಾಡ್ತಾನೆ. ಇದು ಕರ್ತನಾದ ಯೇಸು ಈ ಲೋಕಕ್ಕೆ ಬಂದದನ್ನು ಒಮ್ಮೆ ಆಲೋಚನೆ ಮಾಡ್ರಿ. ಅವನೊಂದು ಸಾಧಾರಣ ವ್ಯಕ್ತಿಯಾಗಿ ರಾಜಾದಿ ರಾಜನಾದ ನಮ್ಮ ಯೇಸು ಸ್ವಾಮಿ, ಕರ್ತಾದಿ ಕರ್ತನಾದ ನಮ್ಮ ಯೇಸು ಸ್ವಾಮಿ ತನ್ನ ಎಲ್ಲ ಪದವಿಯನ್ನು ಬದಿಗಿಟ್ಟು ತನ್ನ ಎಲ್ಲ ಮಹಿಮೆಯನ್ನು ಆತನೊಂದು ಸೈಡಿಗಿಟ್ಟು ಅವನದನ್ನು ಯಾವುದನ್ನು ನೆನೆಸದೆ ಪರಲೋಕ ರಾಜ್ಯದಲ್ಲಿ ತಂದೆಯಾದ ದೇವರು ತನಗೆ ಕೊಟ್ಟಂಥ ಯಾವ ಮಹಿಮೆಯನ್ನು ಆತನು ಎತ್ತಿ ಹಿಡಿಯದೆ ಎಲ್ಲವನ್ನು ಬದಿಗಿಟ್ಟು ನಮ್ಮನ್ನೊಬ್ಬೊಬ್ಬರನ್ನು ನೆನೆಸಿ ಒಂದು ಬಡವನ ರೀತಿಯಲ್ಲಿ ಬಡವನಿಗೂ ಹೋಗಿ ಆತನನ್ನು ಯಾವ ಸಮಯದಲ್ಲಿ ಬೇಕಾದರೂ ಅಪ್ರೋಚ್ ಮಾಡುವ ಹಾಗೆ ಅವನು ಎಲ್ಲೋ ದಾರಿ ಮಧ್ಯದಲ್ಲಿ ಹುಟ್ಟಿದವನಾಗಿ ಗೋದಲಿಯಲ್ಲಿ ಮಲಗಿಸಿದವನಾಗಿ ನಮ್ಮ ಯೇಸು ಸ್ವಾಮಿ ಬಡವರಿಗೋಸ್ಕರ, ಕಷ್ಟದಲ್ಲಿರುವವರಿಗೋಸ್ಕರ, ಪಾಪಿಗಳಿಗೋಸ್ಕರ ಎಲ್ಲರ ಸಹಾಯಕನಾಗಿ ಎಲ್ಲರನ್ನು ಬಿಡಿಸುವವನಾಗಿ ಈ ಭೂಮಿಗೆ ಇಳಿದು ಬಂದ. ಅದು ಮಾತ್ರವಲ್ಲ, ಈ ಭೂಮಿಯಲ್ಲಿ ನಮಗೋಸ್ಕರ ಆತನು 33 ವರ್ಷಗಳ ಕಾಲ ಒಂದು ಸಾಧಾರಣ ಮನುಷ್ಯನ ರೀತಿಯಲ್ಲಿ ಕಷ್ಟಪಟ್ಟು ಯಾವ ರೀತಿಯಲ್ಲಿ ಸೊಲೊಮೋನನು ಆ ಕುರುಬಿನಿ ಹೆಣ್ಣಿಗಾಗಿ ಆತನು ತನ್ನ ವೇಷ ಬದಲಾಯಿಸಿ ಕಷ್ಟಪಟ್ಟು ಅವಳ ಪ್ರೀತಿಯನ್ನು ಸಂಪಾದಿಸಲಿಕ್ಕಾಗಿ ಹೋದ್ನೋ ಅದೇ ರೀತಿಯಲ್ಲಿ ನಮ್ಮ ರಾಜಾದಿರಾಜನಾದ ಯೇಸು ಸ್ವಾಮಿ ಈ ಭೂಮಿಯಲ್ಲಿ ನಮ್ಮನ್ನೊಬ್ಬೊಬ್ಬರನ್ನು ಗಳಿಸಲಿಕ್ಕಾಗಿ 33 ವರ್ಷಗಳ ಕಾಲ ಈ ಭೂಮಿಯಲ್ಲಿ ಕಷ್ಟಪಟ್ಟು ತನ್ನ ಶರೀರವನ್ನೇ ನಮಗೋಸ್ಕರ ಅರ್ಪಿಸಿದ. ಆದರೆ ಯಾವ ರೀತಿಯಲ್ಲಿ ಸೊಲೊಮೋನು ಆ ಕುರುಬಿನಿಯಾದ ಸ್ತ್ರೀಯನ್ನು ಕನ್ನಿಕೆಯನ್ನು ಅವಳನ್ನು ಕರೆದುಕೊಂಡು ಕೊನೆಗೊಂದು ದಿನ ಅಂತಃಪುರಕ್ಕೆ ಸೇರಿಸಿಕೊಂಡನೋ ಆ ರೀತಿಯಲ್ಲಿ ನಮ್ಮ ರಾಜಾದಿರಾಜನಾದ ಯೇಸು ಸ್ವಾಮಿ ತನ್ನ ಮಧ್ಯಾಕಾಶದ ಬರೋಣದಲ್ಲಿ ಬಂದು ತನ್ನ ಭಕ್ತರಾಗಿರುವ ನಮ್ಮನ್ನು ಪ್ರತಿಯೊಬ್ಬರನ್ನ ಯಾರು ನಮ್ಮ ಪಾಪಗಳನ್ನು ಕ್ಷಮಿಸಿ ಕರ್ತನ ಸನ್ನಿಧಾನದಲ್ಲಿ ಒಪ್ಪಿಸಿಕೊಟ್ಟು ಅದರಲ್ಲಿ ಕ್ಷಮಾಪಣೆ ಹೊಂದಿ ಅಥವಾ ಯಾರು ಕರ್ತನಿಗೋಸ್ಕರ ನಂಬಿಗಸ್ತರಾಗಿ ಪರಿಶುದ್ಧರಾಗಿ ಜೀವಿಸ್ತಾರೋ ಅವರನ್ನು ಪ್ರತಿಯೊಬ್ಬರನ್ನ ತನ್ನೊಟ್ಟಿಗೆ ಸೇರಿಸಿಕೊಂಡು ತನ್ನ ಆ ಒಂದು ಅಂತಃಪುರವಾದಂಥ ಅಥವಾ ತನ್ನ ಅನಿತ್ಯ ಸ್ಥಳವಾದಂಥ ನಮಗೋಸ್ಕರ ಸಿದ್ಧಪಡಿಸಿರುವಂಥ ಬೀಡಾರವಾಗಿರುವಂಥ ಆ ಸ್ವರ್ಗೀಯ ಮಹಿಮೆಗೆ ನಮ್ಮನ್ನು ಸೇರಿಸಿಕೊಳ್ಳುವ ಒಂದು ಚಿತ್ರಣವಾಗಿದೆ ಈ ಪರಮಗೀತೆ ಪುಸ್ತಕದಲ್ಲಿ ಬರೆಯಲ್ಪಟ್ಟಿರುವಂಥದ್ದು. ಈ ಪರಮಗೀತೆಯ ಬಗ್ಗೆ ನಾವು ಕಲಿಯುವಾಗ ಇದು ಒಂದು ಕವಿತೆ, ಒಂದು ಪದ್ಯ ಅಥವಾ ಒಂದು ರಾಗದ ರೀತಿಯಲ್ಲಿರುವಂಥ ಒಂದು ಪುಸ್ತಕ. ಸತ್ಯವೇದದಲ್ಲಿ ನಮಗೆ ಗೊತ್ತು ಅನೇಕ ಪದ್ಯ ಪುಸ್ತಕಗಳಿದೆ, ಅದರಲ್ಲಿ ಒಂದು ಪುಸ್ತಕ ಈ ಪರಮಗೀತೆ ಪುಸ್ತಕವಾಗಿದೆ. ಸೊಲೊಮೋನು ಸುಮಾರು 3000 ಜ್ಞಾನೋಕ್ತಿಗಳನ್ನು ಅದೇ ರೀತಿಯಲ್ಲಿ 1005 ಗೀತೆಗಳನ್ನು ಬರೆದಿರುವುದಾಗಿ ನಾವು ಒಂದು ಅರಸರುಗಳ ಪುಸ್ತಕ 4ನೇ ಅಧ್ಯಾಯದ 32ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅನೇಕ ಸಮಯಗಳಲ್ಲಿ ರಾಜಾದಿರಾಜ, ಹೋಲಿ ಆಫ್ ಹೋಲಿ ಈ ರೀತಿಯಾಗಿ ಎಲ್ಲ ದೇವರಿಗೆ ನಾವು ಅನೇಕ ನಾಮಗಳಿಟ್ಟು ಕರಿತೇವೆ. ಅದೇ ರೀತಿಯಲ್ಲಿ ಹಾಡುಗಳಲ್ಲಿ ಸಹ ಅನೇಕ ಹಾಡುಗಳನ್ನು 1005 ಹಾಡುಗಳನ್ನು ಗೀತೆಗಳನ್ನು ಈತನು ರಚಿಸಿರುವಾಗ ಅದರಲ್ಲಿ ಅತ್ಯುತ್ತಮವಾದಂಥ ಒಂದು ಹಾಡಿಗೆ ಇಟ್ಟ ಹೆಸರೇ ಸಾಂಗ್ ಆಫ್ ಸಾಲಮೋನ್ ಅಥವಾ ಸಾಂಗ್ ಆಫ್ ಸಾಂಗ್ಸ್ ಎಂಬುದಾಗಿ ನಾವು ಕರಿತೇವೆ ಅಥವಾ ಪರಮಗೀತೆ. ಅತ್ಯಂತ ಆತನ 1005 ಗೀತೆಗಳಲ್ಲಿ ಅತ್ಯಧಿಕವಾಗಿ ಮನೋಹರವಾಗಿರುವಂಥ ಒಂದು ಗೀತೆಯೇ ಈ ಲೋಕದಲ್ಲಿ ಬೇರೆ ಯಾವ ಗೀತೆಗಿಂತ ಉನ್ನತವಾದ ಅಥವಾ ಅಮೂಲ್ಯವಾದಂಥ ಒಂದು ಗೀತೆಯೇ ಈ ಪರಮಗೀತೆ ಆಗಿದೆ. ಈ ಪರಮಗೀತೆ ಇದು ಬರೆಯಲ್ಪಟ್ಟದ್ದು ಇದಿಷ್ಟು ಮಧುರವಾಗಲಿಕ್ಕೆ ಅಥವಾ ಇದು ಪರಮಗೀತೆ ಆಗಲಿಕ್ಕೆ ಕಾರಣ ಬೇರೆ ಏನೂ ಅಲ್ಲ ಪ್ರಿಯರೇ, ಇದು ಬರೆಯಲ್ಪಟ್ಟಿರುವಂಥದ್ದು ಪರಿಶುದ್ಧಾತ್ಮನ ಸಹಾಯದೊಂದಿಗೆ. ಇದರಲ್ಲಿರುವಂಥ ಪ್ರತಿಯೊಂದು ಅರ್ಥಗಳು, ವಿವರಣೆಗಳು, ಪ್ರಯೋಗಗಳು ಅಷ್ಟೊಂದು ಹೃದಯ ಸ್ಪರ್ಶಿಯಾಗಿದೆ. ಉದಾಹರಣೆಗೆ ಪರಮಗೀತೆ ಪುಸ್ತಕ 2ನೇ ಅಧ್ಯಾಯದ 14ನೇ ವಾಕ್ಯದಲ್ಲಿ ನಾವು ನೋಡುವಾಗ ಅಲ್ಲಿ ಒಂದು ಒಡೆಯಲ್ಪಟ್ಟಂಥ ಬಂಡೆಯ ಕುರಿತಾಗಿ ನಾವು ಕಾಣ್ತೇವೆ. ಅದು ಬೇರೆ ಯಾರೂ ಅಲ್ಲ, ನಮ್ಮ ಯೇಸು ಸ್ವಾಮಿಯಾದ
ಯೇಸುಸ್ವಾಮಿ ನಮ್ಮ ಕ್ರಿಸ್ತನಾಗಿರುವಂಥ ಯೇಸುಸ್ವಾಮಿ ಆಗಿದ್ದಾನೆ. ಅದರಲ್ಲಿರುವಂಥ ಪಾರಿವಾಳದ ಕುರಿತಾಗಿ ಅಲ್ಲಿ ಬರೆಯಲ್ಪಟ್ಟಿದೆ, ಅದು ನಮ್ಮ ಸಭೆ ಅಥವಾ ನಾವಾಗಿದ್ದೇವೆ, ಸಭೆ ಕ್ರಿಸ್ತನ ಸಭೆಯಾಗಿದ್ದೇವೆ. ನನ್ನ ಪಾರಿವಾಳ, ನನ್ನ ಕಾಂತೆ ಎಂಬುದಾಗಿ ಎಲ್ಲ ಈ ಸತ್ಯವೇದದಲ್ಲಿ ಸೂಚಿಸುವಂಥದ್ದು ಕರ್ತನು ನಮ್ಮ ಮೇಲೆ ತೋರಿಸುವಂಥ ಆತನ ಯಜಮಾನಿಕೆ. ಆ ಪಾರಿವಾಳವಾಗಿ ಹೇಳುವಾಗ ಅದು ಆ ಹಳೆ ಒಡಂಬಡಿಕೆ ಕಾಲದಲ್ಲಿ ನಮಗೆ ಗೊತ್ತು, ಯಜ್ಞಕ್ಕಾಗಿ ಉಪಯೋಗಿಸುವ ಒಂದು ಪಕ್ಷಿ ಪಾರಿವಾಳವಾಗಿತ್ತು. ಅದು ಕರ್ತನಿಗೆ ನೆರಳು. ಅಲ್ಲಿ ತೋರಿಸಿದ್ರು ಸಹ ಕರ್ತನ ನೆರಳಾಗಿ ಪಾರಿವಾಳವನಲ್ಲಿ ಸೂಚಿಸುವಾಗಲೇ ಅದು ಕರ್ತನ ಸಭೆಯನ್ನು ಸೂಚಿಸುವಂಥ ಒಂದು ಕಾರ್ಯವೂ ಸಹ ಆಗಿದೆ. ಇಲ್ಲಿ ಜರಿಯ ಮರೆಯಲ್ಲಿ ಅಂದರೆ ಜರಿಯ ಮರೆ ನಮ್ಮ ರಹಸ್ಯವಾದ ಪ್ರಾರ್ಥನಾ ಸ್ಥಳ. ದೇವರು ನಮ್ಮನ್ನು ಆ ಸ್ಥಳಕ್ಕೆ ಆಹ್ವಾನಿಸ್ತಾನೆ ಅಂದರೆ ಆತನು ನಮ್ಮ ಸ್ವರವನ್ನು ಕೇಳಲಿಕ್ಕಾಗಿ ಇಚ್ಛಿಸುವಾತನಾಗಿದ್ದಾನೆ. ಇಲ್ಲಿ ಸೊಲೊಮೋನ ಮತ್ತು ಶುನೇಮಿಲಲ್ಲಿ ಕಾಣುವಂಥ ಆ ವಧುವರ ಪ್ರೀತಿಯ ಹೊರಸು ಒಂದು ತಾಯಿ ಮಗುವಿನ ಪ್ರೀತಿ ಅಲ್ಲ ಪ್ರಿಯರೇ. ಇಲ್ಲಿ ಇವರಿಬ್ಬರ ಮಧ್ಯದಲ್ಲಿ ನಮಗೆ ಕಾಣಲ್ಪಡುವಂಥದ್ದು ಒಂದು ಪುರುಷನಿಗೆ ಒಂದು ಸ್ತ್ರೀಯೊಟ್ಟಿಗೆ ಉಂಟಾಗುವಂಥ ಆ ಮಧುರ ಪ್ರೇಮ ಅಥವಾ ಗಂಡ ಹೆಂಡತಿ ಮಧ್ಯದಲ್ಲಿರುವ ಪ್ರೀತಿ ಇದೆಯಲ್ಲ, ಅದೇ ಪ್ರೀತಿಯನ್ನು ಸಭೆಯಾದ ನಮ್ಮಿಂದ ಕರ್ತನಾದ ಯೇಸುಸ್ವಾಮಿ ಇಚ್ಛಿಸ್ತಾನೆ. ಯೆಶಾಯ ಪ್ರವಾದನೆ ಪುಸ್ತಕ ನಮಗೆ ಗೊತ್ತು, 62ನೇ ಅಧ್ಯಾಯದ 5ನೇ ವಾಕ್ಯದಲ್ಲಿ ಆತನು ಹೇಳುವಂಥದ್ದು, ಯುವಕನು ಯುವತಿಯನ್ನು ವರಿಸುವಂತೆ ನಿನ್ನ ಮಕ್ಕಳು ನಿನ್ನನ್ನು ವರಿಸುವರು. ವರನು ವಧುವಿನಲ್ಲಿ ಆನಂದಿಸುವ ಹಾಗೆ ನಿನ್ನ ದೇವರು ನಿನ್ನಲ್ಲಿ ಆನಂದಿಸುವರು. ಆದರೆ ಇದರ ಒಂದು ಅರ್ಥ, ಯೇಸುಸ್ವಾಮಿ ನಮ್ಮಿಂದ ಇಚ್ಛಿಸುವಂಥ ಒಂದು ಪ್ರೀತಿ, ಆ ಒಂದು ಸೆಲ್ಫಿಶ್ ಲವ್ ಇದೆಯಲ್ಲ, ಗಂಡ ಹೆಂಡತಿಯ ಮಧ್ಯದಲ್ಲಿರುವಂಥ ಆ ಒಂದು ಆಳವಾದ ಸಂಬಂಧ, ಅಥವಾ ಒಂದು ಪುರುಷ ಒಂದು ಯುವತಿಯ ಮೇಲೆ ಬರುವಂಥ ಆ ಪ್ರೀತಿ ಇದೆಯಲ್ಲ, ಆ ರೀತಿಯಾದಂಥ ಅಂದರೆ ಅಗಲಿಸ್ಲಿಕ್ಕಾಗದಂಥ ಒಂದು ಪ್ರೀತಿ, ಆ ರೀತಿಯಾದ ಒಂದು ಪ್ರೀತಿಯನ್ನು ಕರ್ತನು ತನ್ನ ಸಭೆಯಿಂದ ಇಚ್ಛಿಸ್ತಾನೆ. ಎಫೆಸ ಪತ್ರಿಕೆ 5ರಲ್ಲಿ ಸಹ ಪೌಲನು ಗಂಡ ಹೆಂಡತಿಯ ಕುರಿತು ಹೇಳ್ತಾ ಇರುವಂಥ ಕಾರ್ಯ, ನಾನು ನಿಮ್ಮ ಪ್ರೀತಿಯನ್ನು ಕ್ರಿಸ್ತ ಮತ್ತು ಸಭೆಯ ಕುರಿತಾಗಿ, ಗಂಡ ಹೆಂಡತಿಯ ಪ್ರೀತಿಯನ್ನು ಕ್ರಿಸ್ತ ಮತ್ತು ಸಭೆಯ ಕುರಿತಾಗಿ ಹೇಳುತ್ತಿದ್ದೇನೆ. ಅಂದರೆ ಇದೇ ಪ್ರೀತಿಯ ಈ ಪುಸ್ತಕದಲ್ಲಿ ತೋರುವಂಥದ್ದು. ನಮಗೆಲ್ಲ ಗಂಡ ಹೆಂಡತಿಯ ಪ್ರೀತಿ ಎಲ್ಲ ಮದುವೆ ಆದವರಿಗೆ ಎಲ್ಲರಿಗೆ ಗೊತ್ತು, ಎಷ್ಟು ಆಳವಾಗಿ ನಾವು ಬೇರೆ ಬಯಸುವಂಥದ್ದು ಏನೂ ಇಲ್ಲ. ಆ ಪ್ರೀತಿಯಲ್ಲಿ ಒಂದು ಸ್ವಾರ್ಥವಿರುವ ಪ್ರೀತಿಯಾಗಿದೆ. ಅದೇ ರೀತಿಯಲ್ಲಿ ಕರ್ತನು ನಮ್ಮಿಂದ ಆಳವಾದ ಒಂದು ಪ್ರೀತಿಯನ್ನು, ಯಾವೆಲ್ಲ ರೀತಿಯಲ್ಲಿ ಕರ್ತನು ನಮ್ಮನ್ನು ಪ್ರೀತಿಸ್ತಾನೆ, ಯಾವೆಲ್ಲ ರೀತಿಯಲ್ಲಿ ಆತನು ನಮ್ಮಿಂದ ಪ್ರೀತಿಯನ್ನು ಎದುರು ನೋಡ್ತಾನೆ, ಯಾವೆಲ್ಲ ರೀತಿಯಲ್ಲಿ ನಾವು ಹೇಗೆ ಕರ್ತನಿಗೋಸ್ಕರ ಮಾರ್ಪಡಬೇಕು, ಯಾವೆಲ್ಲ ರೀತಿಯಲ್ಲಿ ಕರ್ತನಿಗೋಸ್ಕರ ಉಪಯೋಗಿಸಲ್ಪಡಬೇಕು, ಕರ್ತನ ಪ್ರೀತಿಯಲ್ಲಿ ನಾವು ಲೀನರಾಗಬೇಕು, ನಮ್ಮ ಪ್ರೀತಿಯಲ್ಲಿ ಆತನು ಯಾವ ರೀತಿ ಆತನು ನಮ್ಮ ಪ್ರೀತಿಯನ್ನು ಬಯಸ್ತಾನೆ, ಆ ಪ್ರೀತಿಯ ಆಳಗಳು, ಕರ್ತನೊಟ್ಟಿಗೆ ಬೆಳೆಯಬೇಕಾದ ಪ್ರೀತಿಯ ಆ ಡೆಪ್ತನ್ನು, ಆತನ ಪ್ರೀತಿಯ ಅಗಲ ಉದ್ದ ಎತ್ತರ ಎಷ್ಟೆಂಬುದನ್ನು ಪೌಲ ಹೇಳಿದ ರೀತಿಯಲ್ಲಿ ಸ್ಪಷ್ಟವಾಗಿ ನಮಗೆ ಅರ್ಥಪಡಿಸಿಕೊಡುವಂಥ ಒಂದು ಪುಸ್ತಕವಾಗಿದೆ ಪರಮಗೀತೆ ಪುಸ್ತಕ. ಈ ಪುಸ್ತಕಗಳನ್ನು ಎಷ್ಟು ಆಳವಾಗಿ ನಾವು ಕಲಿತೇವೋ ಅಷ್ಟು ನಮ್ಮನ್ನು ಅದು ಕರ್ತನ ಆ ಒಂದು ಸಂಬಂಧಕ್ಕೆ, ಕರ್ತನೊಟ್ಟಿಗಿರುವ ಆ ಪ್ರೀತಿಗೆ ನಮ್ಮನ್ನು ಎಳೆದುಕೊಂಡು ಬರ್ತದೆ. ಆ ಕರ್ತನನ್ನು ಬಿಟ್ಟು ಅಗಲದ ಹಾಗೆ, ಕರ್ತನನ್ನು ಬಿಟ್ಟು ಒಂದು ನಿಮಿಷ ಬದುಕಲಿಕ್ಕಾಗದ ಹಾಗೆ ಒಂದು ನಂಟು ನಮ್ಮಲ್ಲಿ ಈ ಪುಸ್ತಕ ಕಲಿಯುವಾಗ, ಈ ಪುಸ್ತಕದ ಆಳಗಳಿಗೆ ನಾವು ಹೋಗುವಾಗ ಅದು ನಮ್ಮನ್ನು ಹೋಗಿ ತಲುಪಿಸ್ತದೆ. ಆದ್ದರಿಂದ ಈ ದಿನಗಳಲ್ಲಿ ನಮ್ಮ ಬಂಡೆಯಾಗಿರುವ ಕ್ರಿಸ್ತನನ್ನು ಆತುಕೊಂಡು ಕಲೀಲಿಕ್ಕೆ ಆರಂಭಿಸಿದರೆ ಖಂಡಿತವಾಗಿ ಈ ಪುಸ್ತಕದ ಒಂದೊಂದು ಭಾಗಗಳು ಪ್ರತಿಯೊಬ್ಬರ ಜೀವಿತದಲ್ಲಿ ಲೈಫ್ ಚೇಂಜಿಂಗ್ ಆಗಿ ಮಾರ್ಪಡುತ್ತದೆ. ಈ ದಿನಗಳಲ್ಲಿ ಒಂದೊಂದು ಭಾಗಗಳನ್ನು ಪ್ರತಿನಿತ್ಯ ನಾವು ಕಲೀಲಿಕ್ಕಾಗಿ ಆರಂಭಿಸುವ. ದೇವರು ಸಹಾಯ ಮಾಡಲಿ. ಪರಮಗೀತೆ ಪುಸ್ತಕದಲ್ಲಿ ಸೊಲೊಮೋನಿಗೆ ಅಥವಾ ಆ ವರನ ಸ್ಥಾನದಲ್ಲಿ, ಆ ಪ್ರಿಯತಮನ ಸ್ಥಾನದಲ್ಲಿ ನಿಂತಿರುವಂಥದ್ದು ಕ್ರಿಸ್ತನಾಗಿದ್ದಾನೆ. ಅದೇ ರೀತಿಯಲ್ಲಿ ಕನ್ನಿಕೆಯಾದಂಥ ಶುನೇಮಿಯಳ ಸ್ಥಾನದಲ್ಲಿ, ಆ ವಧುವಾಗಿರುವಂಥ ಶುನೇಮಿಯಳ ಸ್ಥಾನದಲ್ಲಿ ಇವತ್ತು ಪ್ರತಿಬಿಂಬಿಸಿ ನಿಂತಿರುವಂಥದ್ದು ಕ್ರಿಸ್ತನ ಸಭೆಯಾಗಿದೆ. ಎಲ್ಲೆಲ್ಲಿ ಈ ವರನ ಸ್ಥಾನದಲ್ಲಿ ನಾವು ಕಾಣಲ್ಪಡ್ತೇವೋ ಅಥವಾ ಪ್ರಿಯತಮನ ಸ್ಥಾನವನ್ನು ನಾವು ಕಾಣಲ್ಪಡ್ತೇವೋ ಆ ಸ್ಥಾನದಲ್ಲಿ ಕ್ರಿಸ್ತನನ್ನು ಇಟ್ಟುಕೊಳ್ಳ್ರಿ. ಆ ವಧುವಿನ ಸ್ಥಾನದಲ್ಲಿ ನಮ್ಮನ್ನು ಅಥವಾ ಕ್ರಿಸ್ತನ ಸಭೆಯಾಗಿರುವ ನಮ್ಮನ್ನು ಇಟ್ಟುಕೊಂಡು ಓದುವುದಾದರೆ, ಈ ಪುಸ್ತಕ ಕಲಿಯುವುದಾದರೆ, ಈ ಪುಸ್ತಕ ಪ್ರತಿಯೊಬ್ಬರ ಜೀವಿತದಲ್ಲಿ ಒಂದು ಆಶೀರ್ವಾದವಾಗಿ ಮಾರ್ಪಡಲಿಕ್ಕಾಗಿ ಕರ್ತನು ಸಹಾಯ ಮಾಡ್ತಾನೆ. ದೇವರದಕ್ಕಾಗಿ ಸಹಾಯ ಮಾಡಲಿ. ಮುಂದಿನ ದಿನಗಳಲ್ಲಿ ಒಂದೊಂದು ಭಾಗವನ್ನು ಕಲಿಯೋಣ. ನೀವು ಇದನ್ನು ಕಲಿಯಿರಿ, ಇತರರಿಗೆ ಇದನ್ನು ಹಂಚಿಕೊಡ್ರಿ. ಪ್ರತಿಯೊಬ್ಬರ ಜೀವಿತದಲ್ಲಿ ಇದೊಂದು ಆಶೀರ್ವಾದವಾಗಿ ಮಾರ್ಪಡಲಿ. ಪ್ರೈಸ್ ಲಾರ್ಡ್. ಗಾಡ್ ಬ್ಲೆಸ್ ಯು ಆಲ್.